ಶಿವಣ್ಣನ ಸಿನಿಮಾದ ಸ್ಟಾರ್ಟಿಂಗ್‌ನಲ್ಲಿ ಸಾಂಗ್‌ಗಳಲ್ಲಿ, ಟೀಸರ್‌ಗಳಲ್ಲಿ, ಟ್ರೇಲರ್‌ಗಳಲ್ಲಿ ಅಪ್ಪು ಸರ್ ಫೋಟೋ, ಈ ಕ್ರಾಂತಿ ಅನ್ನುವ ಸಿನಿಮಾದಲ್ಲೂ ಕೂಡ ಅಪ್ಪು ಸರ್ ಫೋಟೋವನ್ನು ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಳಸುವ ಕೆಲವೊಂದು ಭಾಷೆಗಳಿಂದ, ಕೆಟ್ಟ ಭಾಷೆಗಳಿಂದ ಶಿವರಾಜ್ ಕುಮಾರ್ ಅವರು ಬೇಜಾರಾಗಿ ತಮ್ಮ ನೋವನ್ನು ತಾವು ಹೊರಗಡೆ ಹಾಕಿದ್ದಾರೆ. ಎಲ್ಲಾ ಸಿನಿಮಾದಲ್ಲೂ, ಎಲ್ಲಾ ಸಾಂಗ್‌ನಲ್ಲೂ, ಎಲ್ಲಾ ಟೀಸರ್‌ನಲ್ಲೂ, ಎಲ್ಲಾ ಟ್ರೇಲರ್‌ನಲ್ಲೂ ಅಪ್ಪು ಫೋಟೋ ಇರಲೇಬೇಕು ಅನ್ನೋ ರೂಲ್ ಇಲ್ಲ. ಅಪ್ಪು ಫೋಟೋ ಹಾಕಿದ್ರೆ ಮಾತ್ರ ನಾವು ಅಪ್ಪುಗೆ ಗೌರವ ಕೊಡ್ತೀವಿ, ಅಪ್ಪುನ ನೆನ್ಸ್ಕೋತೀವಿ ಅಂತೆಲ್ಲ ಅಪ್ಪು ಯಾವಾಗ್ಲೂ ಎಲ್ಲರ ಮನಸ್ಸಲ್ಲೂ ಇರ್ತಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕರ್ನಾಟಕ ದಮನಕ ಸಿನಿಮಾ ಶುಕ್ರವಾರ ರಿಲೀಸ್ ಆಯಿತು. ಆದರೆ ಆ ಸಿನಿಮಾದ ಒಂದಷ್ಟು ಸಾಂಗ್ಗಳು, ಕ್ಯಾರೆಕ್ಟರ್ ಟೀಸರ್, ಟ್ರೇಲರ್ ಅಂತ ಸಿನಿಮಾ ಆಗೋ ಮುಂಚೆ ಸಾಕಷ್ಟು ರಿಲೀಸ್ ಆಗಿತ್ತು. ಈ ವಿಚಾರವಾಗಿ ಈ ಸಾಂಗ್ಗಳು, ಟೀಸರ್, ಟ್ರೇಲರ್ ಎಲ್ಲ ರಿಲೀಸ್ ಆದಾಗ ಇದರಲ್ಲಿ ಅಪ್ಪು ಸರ್ ಅವರ ಫೋಟೋ ಇಲ್ಲ. ಶಿವಣ್ಣನ ಸಿನಿಮಾದ ಸ್ಟಾರ್ಟಿಂಗ್‌ನಲ್ಲಿ ಸಾಂಗ್ಗಳಲ್ಲಿ, ಟೀಸರ್‌ಗಳಲ್ಲಿ, ಟ್ರೇಲರ್‌ಗಳಲ್ಲಿ ಅಪ್ಪು ಸರ್ ಫೋಟೋ ಇಲ್ಲ ಅಂತ ಒಂದಷ್ಟು ಜನ ಅಭಿಮಾನಿಗಳು ಬೇಜಾರು ಮಾಡಿಕೊಂಡು ಒಂದಷ್ಟು ಮಾತುಗಳನ್ನು, ಒಂದಷ್ಟು ಟೀಕೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಈ ವಿಚಾರವಾಗಿ ನಿನ್ನೆ ಶಿವಣ್ಣ ಮಾತಾಡಿರುವಂಥದ್ದು, ತಮ್ಮ ಬೇಜಾರನ್ನು ತಾವು ಹೊರಗಡೆ ಹಾಕಿಕೊಂಡಿರುವ ವಿಚಾರ ಹೊರಗೆ ಬಂದಿದೆ. ಅಪ್ಪು ಸರ್ ಯಾವಾಗ ನಮ್ಮನ್ನು ಬಿಟ್ಟು ಹೋದ್ರೋ ಆಗಿಂದ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ, ಯಾವೆಲ್ಲ ಸಿನಿಮಾದ ಸಾಂಗ್ಗಳು ರಿಲೀಸ್ ಆಗುತ್ತೆ, ಟ್ರೇಲರು, ಟೀಸರು ಏನೇ ರಿಲೀಸ್ ಆಗಲಿ, ಅಲ್ಲಿ ಆರಂಭದಲ್ಲಿ ಅವರದೊಂದು ಫೋಟೋ ಬಂದು ಹೋಗೋದು ಒಂದು ವಾಡಿಕೆ ಥರ ಆಗೋಗ್ಬಿಟ್ಟಿದೆ. ಈವನ್ ಮೊನ್ನೆ ರಿಲೀಸ್ ಆದಂತಹ ಯುವ ಚಿತ್ರದ ಮೊದಲ ಸಾಂಗ್ನಲ್ಲೂ ಅಷ್ಟೇ, ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನೋ ಸಾಂಗ್ನಲ್ಲೂ ಕೂಡ ಅಪ್ಪು ಸರ್ ಫೋಟೋ ನಮಗೆ ಕಾಣಕ್ಕೆ ಸಿಗುತ್ತೆ. ಆದರೆ ಕರ್ನಾಟಕ ದಮನಕ ವಿಚಾರದಲ್ಲಿ ಅದು ಆಗಿರಲಿಲ್ಲ. ಈ ಹಿಂದೆ ಕ್ರಾಂತಿ ಅನ್ನುವ ಸಿನಿಮಾದಲ್ಲೂ ಕೂಡ ಅಪ್ಪು ಸರ್ ಫೋಟೋವನ್ನು ಬಳಸಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ವಾದ ವಿವಾದಗಳು ಫ್ಯಾನ್ಸ್ಗಳ ನಡುವೆ ನಡೆದಿತ್ತು. ಈಗ ಶಿವರಾಜ್ ಕುಮಾರ್ ಅವರ ತಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಟ್ರೇಲರು, ಟೀಸರು, ಸಾಂಗ್ಗಳಲ್ಲಿ ಆರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇಲ್ಲ ಅಂತಂದರೆ ಹೆಂಗೆ ಅನ್ನೋದು ಕೆಲವರ ವಾದ. ಇದಕ್ಕೆ ಟೀಕೆಗಳು ಕೂಡ ಸ್ಟಾರ್ಟ್ ಆಗಿತ್ತು. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಶಿವರಾಜ್ ಕುಮಾರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಎಲ್ಲ ಸಿನಿಮಾದಲ್ಲೂ, ಎಲ್ಲ ಸಾಂಗ್ನಲ್ಲೂ, ಎಲ್ಲ ಟೀಸರ್ನಲ್ಲೂ, ಎಲ್ಲ ಟ್ರೇಲರ್ನಲ್ಲೂ ಅಪ್ಪು ಫೋಟೋ ಇರಲೇಬೇಕು ಅನ್ನೋ ರೂಲ್ ಇಲ್ಲ. ಅದರ ಜೊತೆಗೆ ಅಪ್ಪು ಫೋಟೋ ಹಾಕಿದ್ರೆ ಮಾತ್ರ ನಾವು ಅಪ್ಪುಗೆ ಗೌರವ ಕೊಡ್ತೀವಿ, ಅಪ್ಪುನ ನೆನ್ಸ್ಕೋತೀವಿ ಅಂತೆಲ್ಲ ಅಪ್ಪು ಯಾವಾಗಲೂ ಎಲ್ಲರ ಮನಸ್ಸಲ್ಲೂ ಇರ್ತಾರೆ ಅನ್ನೋದು ಶಿವಣ್ಣನ ವಾದ. ಶಿವಣ್ಣ ಈ ತರಹದ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲನೇ ಸಲ ಏನಲ್ಲ. ಶಿವಣ್ಣ ಸಾಕಷ್ಟು ಬಾರಿ ಹೇಳಿದ್ದಾರೆ. ಶಿವಣ್ಣ ಕಳೆದ 2 ವರ್ಷದಲ್ಲಿ ನಾವು ತಗೊಂಡ್ರೆ ಅಪ್ಪು ಅವರ ಸಮಾಧಿಗೆ ಭೇಟಿ ನೀಡಿದ್ದು ತುಂಬಾ ಕಮ್ಮಿ. ಯಾಕೆ ಭೇಟಿ ನೀಡಲ್ಲ ಅಂತ ಕೇಳಿದಾಗಲೂ ಕೂಡ ಅಪ್ಪುನ ಸಮಾಧಿ ರೂಪದಲ್ಲಿ ನೋಡೋದಕ್ಕೆ ನಂಗೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಜಾಸ್ತಿ ಅಲ್ಲಿ ಹೋಗೋದಿಲ್ಲ. ಅಪ್ಪು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತೂ ನಮ್ಮ ಜೊತೆಗೇ ಇರ್ತಾನೆ. ಸೊ ಆ ಸಮಾಧಿ ನೋಡಿದಾಗ ನನಗದು ನೆನಪಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಸಮಾಧಿಗೆ ಹೆಚ್ಚಾಗಿ ಹೋಗಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಈ ತರಹದ ಮಾತುಗಳನ್ನು ಶಿವಣ್ಣ ರಾಜ್ಕುಮಾರ್ ಅವರ ಸಮಾಧಿ ವಿಚಾರವಾಗಿ, ಪಾರ್ವತಮ್ಮನವರ ಸಮಾಧಿ ವಿಚಾರವಾಗಿ, ಅಂದರೆ ಅಲ್ಲಿ ಹೋಗಿ ನೋಡಿದಾಗ ಮಾತ್ರ ಅವರು ನಮ್ಮ ಜೊತೆಗೆ ಇಲ್ಲ ಅನ್ನೋದು ನನಗೆ ಜಾಸ್ತಿ ನೆನಪಾಗುತ್ತೆ. ಇದೇ ಕಾರಣಕ್ಕೋಸ್ಕರ ನಾನು ಅಲ್ಲಿಗೆ ಭೇಟಿ ನೀಡೋದು ತುಂಬ ಕಮ್ಮಿ. ಅದು ಅಪ್ಪು ವಿಚಾರದಲ್ಲಿ ಕೂಡ ಅದೇ ಥರ ಆಗಿದೆ ಅನ್ನೋದು ಶಿವಣ್ಣನ ಮಾತುಗಳಿಂದ ನಮಗೆ ಈ ಹಿಂದೆ ಗೊತ್ತಾಗಿರುವಂಥ ವಿಚಾರ. ಹೀಗಿರುವಾಗ ಪದೇ ಅಪ್ಪು ಅವ್ರನ್ನ ಫೋಟೋ ನೋಡಿ ಅವ್ರು ನಮ್ಮ ಜೊತೆಗೆ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಅವ್ರು ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಮನಸ್ಸಲ್ಲೇ ಇದ್ದಾರೆ, ಅವ್ರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಅವರ ನೆನಪಲ್ಲಿ ಬದುಕೋದು, ಅವರ ಆದರ್ಶಗಳನ್ನು ಪಾಲಿಸೋದು ಮುಖ್ಯ ಆಗುತ್ತೆ. ಅವರ ಫೋಟೋ ಹಾಕೋದು ಮುಖ್ಯ ಆಗಲ್ಲ ಅನ್ನೋದು ಶಿವಣ್ಣನವರ ವಾದ. ಅದರ ಜೊತೆಗೆ ಈ ವಿಚಾರವಾಗಿ ಸಾಕಷ್ಟು ಟ್ರೋಲ್ಗಳು, ಸಾಕಷ್ಟು ಟೀಕೆಗಳು ನಿನ್ನೆ ಸಿನಿಮಾ ರಿಲೀಸ್ ಆದಮೇಲೆ ಕೂಡ, ಶುಕ್ರವಾರ ಸಿನಿಮಾ ರಿಲೀಸ್ ಆದಮೇಲೆ ಕೂಡ ವ್ಯಕ್ತವಾಗಿತ್ತು. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಳಸುವ ಕೆಲವೊಂದು ಭಾಷೆಗಳಿಂದ, ಕೆಟ್ಟ ಭಾಷೆಗಳಿಂದ ಶಿವರಾಜ್ ಕುಮಾರ್ ಅವರು ಬೇಜಾರಾಗಿ ತಮ್ಮ ನೋವನ್ನು ತಾವು ಹೊರಗಡೆ ಹಾಕಿದ್ದಾರೆ. ಎಲ್ರಿಗೂ ಕೂಡ, ನಿಮಗೂ ಕೂಡ ತಾಯಿ, ತಂಗಿ, ಅಕ್ಕ, ಮಗಳು ಎಲ್ಲ ಇರ್ತಾರೆ. ನೀವು ಹಾಕೋ ಕಮೆಂಟನ್ನು ನಾಳೆ ದಿನ ಅವರೇನಾದರೂ ನೋಡಿದ್ರೆ, ಅಯ್ಯಯ್ಯೋ ನನ್ನ ಮಗ ಈ ಥರಣ, ನಮ್ಮ ಅಣ್ಣ ಈ ಥರಣ, ನನ್ನ ತಮ್ಮ ಈ ಥರಣ ಅಂತ ಅವರೇ ನೋವು ಪಡ್ಕೋತಾರೆ. ಮಾತಾಡೋದಕ್ಕಿಂತ ಮುಂಚೆ ತಾವು ಬಳಸುವ ಭಾಷೆಯ ಮೇಲೆ ಹಿಡಿತಾ ಇರಲಿ ಅನ್ನೋ ಒಂದು ನೋವನ್ನು ಕೂಡ ಶಿವರಾಜ್ ಕುಮಾರ್ ಅವರು ಹೊರಗಡೆ ಹಾಕಿರುವಂಥದ್ದು. ಹೌದು, ಈ ವಿಚಾರವಾಗಿ ನಾನು ಕೂಡ ಅವರ ಮಾತನ್ನು ಒಪ್ಕೋತೀನಿ. ಅಪ್ಪು ಸರ್ ಫೋಟೋ ಹಾಕಿದ ತಕ್ಷಣ ಅವ್ರಿಗೆ ಗೌರವ ಕೊಡ್ತೀವಿ, ಹಾಕಿಲ್ಲ ಅಂದಿದ ತಕ್ಷಣ ಅವ್ರಿಗೆ ನಾವು ಗೌರವ ಕೊಡಲ್ಲ ಅಂತಲ್ಲ. ಅವರ ಆದರ್ಶಗಳನ್ನು ಪಾಲಿಸ್ಕೊಂಡು ಅವರು ಯಾವ ರೀತಿ ನಡ್ಕೊಂಬಂದ್ರು ಜೀವನದಲ್ಲಿ, ಅದನ್ನು ಫಾಲೋ ಮಾಡಿ ಒಂದಷ್ಟು ಜನರಿಗೆ ಅವರು ಮಾಡಿದ ರೀತಿ ಹೆಲ್ಪ್ ಮಾಡೋದ್ರಿಂದ ಅವರಿಗೆ ನಾವು ಕೊಡುವಂತಹ ರೆಸ್ಪೆಕ್ಟ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಹೊರತು ಎಲ್ಲ ಕಡೆ ಅವರ ಫೋಟೋವನ್ನು ಹಾಕಿಕೊಂಡಿದ್ದರಿಂದ ಅಲ್ಲ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.